ಗೂಗಲ್ನಲ್ಲಿ ಆಸ್ತಿ ಬಗ್ಗೆ ಜನರು ಹೆಚ್ಚು ಹುಡುಕುವ ಕೇಳುವ ಸಾಮಾನ್ಯ ಪ್ರಶ್ನೆಗಳು ಅಂದರೆ ಈ ಖಾತಾ ಎಂದರೇನು? ಬಹಳಷ್ಟು ಜನರು ಈ ಪ್ರಶ್ನೆಯನ್ನು ಕೇಳುತ್ತಾರೆ. ವಿಶೇಷವಾಗಿ ಬಿ ಖಾತಾ ಮತ್ತು ಈ ಖಾತಾ ನಡುವಿನ ವ್ಯತ್ಯಾಸ ಏನು? ನನ್ನ ಆಸ್ತಿಗೆ ಈ ಖಾತಾ ಬೇಕಾದರೆ ಹೇಗೆ ಮಾಡಬೇಕು? ಈ ಖಾತಾ ಆನ್ಲೈನ್ನಲ್ಲಿ ಹೇಗೆ ಪಡೆಯಬಹುದು ಎಂಬೆಲ್ಲ ಇಂಥ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇರುತ್ತಾರೆ. ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೆಯದಾಗಿ ಈ ಖಾತಾ ಎಂದರೆ ಏನು? ಹೌದು, ಈ ಖಾತಾ ಎಂದರೆ ಖಾತಾದ ಆಧುನಿಕ ಆನ್ಲೈನ್ನ ಆವೃತ್ತಿಯಾಗಿದೆ. ಈ ಖಾತೆ ಇದ್ದರೆ ಆಸ್ತಿಯು ಸರ್ಕಾರದಿಂದ ಮಾನ್ಯತೆ ಪಡೆದಿದ್ದು ತೆರಿಗೆ ಪಾವತಿಗೆ ಸಿದ್ಧವಾಗಿದೆ ಎಂಬ ಅರ್ಥ. ಇನ್ನು ಈ ಖಾತೆ ಇರುವುದು ಎಲ್ಲಿ ಅಪ್ಪ ಅಂದರೆ BBMP ಬೆಂಗಳೂರು ಮಹಾನಗರ ಪಾಲಿಕೆ, ಪಂಚಾಯತ್ ಗ್ರಾಮೀಣ ಪ್ರದೇಶಗಳು ಈ ಸಂಸ್ಥೆಗಳು ಈ ಖಾತಾ ನೀಡುತ್ತವೆ. ಇನ್ನು ಈ ಖಾತಾ ಇದ್ದರೆ ನಿಮಗೆ ಏನಪ್ಪ ಲಾಭ ಅಂದರೆ ಈ ಖಾತಾ ಇದ್ದರೆ ನಿಮಗೆ ಲಾಭವೇನು ನೋಡೋಣ. ಮೊದಲನೇದಾಗಿ ಒಂದನೇದು ನಿಮ್ಮ ಆಸ್ತಿ ಲೀಗಲ್ ಕಾನೂನುಬದ್ಧ ಆಗಿದೆ ಎಂಬ ಸತ್ಯಾಪನ. ಎರಡನೇದು ಬ್ಯಾಂಕ್ನಲ್ಲಿ ಲೋನ್ ಪಡೆಯಲು ಅನುಕೂಲ. ಮೂರನೇದಾಗಿ ಬಡಾವಣೆ ಅಭಿವೃದ್ಧಿ ಯೋಜನೆಗಳಿಗೆ ಅರ್ಜಿ ಹಾಕಬಹುದು. ನಾಲ್ಕನೇದಾಗಿ ಆನ್ಲೈನ್ನಲ್ಲಿ ತೆರಿಗೆ ಪಾವತಿ ಮಾಡಲು ಸಾಧ್ಯ. ಐದನೇದಾಗಿ ನಿಮ್ಮ ಆಸ್ತಿ ಸರಿಯಾಗಿ ರಿಜಿಸ್ಟರ್ ಆಗಿದೆ ಎಂಬ ದೃಢೀಕರಣ. ಇನ್ನು ಈ ಖಾತಾ ಪಡೆಯಲು ಬೇಕಾದ ದಾಖಲೆಗಳು ಏನಪ್ಪ ಅಂದರೆ ಮೊದಲನೇದಾಗಿ ಆಸ್ತಿ ದಾಖಲಾತಿ ಅಂದರೆ ಸೇಲ್ ಡೀಡ್. ಇನ್ನು ಎರಡನೇದಾಗಿ ಖರೀದಿದಾರರ ಗುರುತಿನ ಚೀಟಿ ಅಂದರೆ ಆಧಾರ್ ಕಾರ್ಡ್. ಮೂರನೇದಾಗಿ ಸುಪರಿವೀಕ್ಷಕರಿಂದ ಪಡೆದ ಪ್ರಮಾಣ ಪತ್ರ. ನಾಲ್ಕನೇದಾಗಿ ತೆರಿಗೆ ಪಾವತಿ ದಾಖಲೆ. ಈ ಖಾತಾ ಹೇಗೆ ಪಡೆಯುವುದು ಅಪ್ಪ ಅಂದರೆ ಗ್ರಾಮ ಪಂಚಾಯಿತಿ ಅಥವಾ BBMP ವೆಬ್ಸೈಟ್ಗೆ ಹೋಗಿ ಆಸ್ತಿ ವಿವರಗಳು ನಮೂದಿಸಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಪ್ರಮಾಣೀಕರಣವಾದ ಮೇಲೆ ಈ ಖಾತಾ ಸಿಗುತ್ತದೆ. ಈ ಖಾತಾ ಎಂದರೆ ನಿಮ್ಮ ಆಸ್ತಿ ಸರ್ಕಾರದಿಂದ ಮಾನ್ಯತೆ ಪಡೆದ ಲೀಗಲ್ ದಾಖಲೆ ಆಗಿದೆ. ಅದು ನಿಮ್ಮ ಆಸ್ತಿಗೆ ಭದ್ರತೆ ನೀಡುತ್ತದೆ. ಖರೀದಿ, ಮಾರಾಟ, ಲೋನ್ ಎಲ್ಲ ಸುಲಭವಾಗುತ್ತದೆ. ನೀವು ಮನೆ, ಜಾಗ, ಪ್ಲಾಟ್ ಖರೀದಿ ಮಾಡುತ್ತಿರುವಾಗ ಈ ಖಾತಾ ಇದ್ದರೆ ಮಾತ್ರ ಮುಂದೆ ತೊಂದರೆಗಳು ಆಗುವುದಿಲ್ಲ. ಈ ಮಾಹಿತಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಧನ್ಯವಾದಗಳು.